ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಕೇವಲ ಒಂದು 5-10 ನಿಮಿಷ ಇದ್ದರೆ ಸಾಕು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದು ಬಂದು ಮ್ಯಾಶ್ಮೆಲನ್ ಅಂತ. ಇದನ್ನು ನಾವು ಕೊಂಕಣಿಯಲ್ಲಿ ಚಿಬ್ಬಡ ಅಂತ ಹೇಳ್ತೇವೆ. ಈ ಮ್ಯಾಶ್ಮೆಲನ್ ಬಂದು ಈ ನವರಾತ್ರಿಯಿಂದ ದೀಪಾವಳಿಯ ಟೈಮ್ ತನಕ ಈ ಟೈಮಲ್ಲಿ ಇದು ಸಿಗತ್ತೆ. ಹಾಗೆ ಇದು ದೇಹಕ್ಕೆ ತುಂಬಾ ತಂಪು. ಇದು ಸಹ ಒಂದು ಸೀಸನಲ್ ಫುಡ್ ಅಂತಲೇ ಹೇಳಬಹುದು. ಇದು ಮಂಗಳೂರು ಸೈಡ್ ತುಂಬಾ ಸಿಗುತ್ತೆ. ಇದನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಡ್ಲಲ್ಲಿರುವಂತಹ ಸೀಡ್ಸನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮ್ಯಾಶ್ಮೆಲನ್ ಬಂದು ತುಂಬಾ ದೊಡ್ಡದೇ ಸೈಜಲ್ಲಿ ಇದೆ. ಅದರಿಂದ ನಾನಿಲ್ಲಿ ಇಷ್ಟು ಮಾತ್ರ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ. ಸೀಡ್ಸ್ ಎಲ್ಲ ರಿಮೂವ್ ಮಾಡಾಗಿದೆ. ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಇದನ್ನು ಜ್ಯೂಸ್ ಸಹ ಮಾಡ್ಬೋದು, ಇಲ್ಲ ಈ ಥರ ರಸಾಯನ ಸಹ ಮಾಡ್ಬೋದು. ಇದಕ್ಕೆ ನಾನು ಇವತ್ತು ಸ್ವಲ್ಪ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ರಸಾಯನ ಮಾಡ್ತಾ ಇದ್ದೇನೆ. ಇಲ್ಲ ಇದನ್ನು ನಾವು ಪಾಯಸ ಅಂತಲೂ ಹೇಳ್ಬೋದು. ದೀಪಾವಳಿಗೆ ದಿಢೀರಾಗಿ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು. ಈ ಮ್ಯಾಶ್ಮೆಲನ್ ಬಂದು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ಅಂದರೆ ನೀವು ಹಾಕ್ಕೋಬೋದು, ಇಲ್ಲ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸಹ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಮತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಇವಾಗ ತೆಳ್ಳಗಿನ ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದು 2 ಚಮಚ ನಾನು ಬೆಲ್ಲವನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಡಬೇಕು. ಅಲ್ಲಿ ತನಕ ನಾವು ಕಾಯಿ ರಸವನ್ನು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಒಂದು ಹಾಫ್ ಆ್ಯಪಲನ್ನು ಹಾಕಿದ್ದೀನಿ. ಹಾಗೆ ಒಂದು ಬನಾನವನ್ನು ನಾನಿಲ್ಲಿ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಚಮಚ ಅವಲಕ್ಕಿಯನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಬಂದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹಾಕ್ಕೊಳ್ತಾರೆ. ಹಾಗೆ ಇಲ್ಲಾಂದರೆ ಇದು ತುಂಬ ನೀರು ಬಿಡುತ್ತೆ, ಅದರಿಂದ ಸ್ವಲ್ಪ ಅವಲಕ್ಕಿ ಹಾಕ್ತಾರೆ. ಹಾಗೆ ಇದು ತುಂಬಾ ಟೇಸ್ಟಿ ಅನಿಸುತ್ತೆ ಅವಲಕ್ಕಿ ಹಾಕೋದ್ರಿಂದ. ಇದಕ್ಕೆ ನಾವು ನಿಮಗೆ ಇಷ್ಟವಾದಂತಹ ಫ್ರೂಟ್ಸ್ನ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು. ತಿನ್ನೋದಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ. ನಾನಿಲ್ಲಿ ಆ್ಯಪಲ್ ಮತ್ತು ಬನಾನವನ್ನು ನಾನಿವತ್ತು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ರಸ ಸಹ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕಾಯಿ ರಸವನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು 15 ನಿಮಿಷ ರೆಫ್ರಿಜರೇಟರಲ್ಲಿ ಬೇಕಾದರೆ ಇಟ್ಕೋಬಹುದು. ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಇದನ್ನು ಇಮಿಡಿಯೇಟಾಗಿ ಸಹ ಸರ್ವ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೊಕೊನಟ್ ಮಿಲ್ಕನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಈ ರೀತಿಯೂ ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಿ ಅನಿಸುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಬೇಕು ಅನಿಸಿದರೆ ನೀವು ರೆಫ್ರಿಜರೇಟರ್ ಮಾಡ್ಕೋಬಹುದು, ಇಲ್ಲ ಇದನ್ನು ಹೀಗೆ ಸಹ ಯೂಸ್ ಮಾಡ್ಬೋದು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ರಸಾಯನ ಬಂದಿದೆ. ಇಲ್ಲ ಪಾಯಸ ಅಂತಲೂ ಹೇಳ್ಬೋದು. ತುಂಬಾ ಕ್ವಿಕ್ಕಾಗಿ ಆಗುವಂಥ ಸ್ವೀಟ್ ಡಿಶ್ ಅಂತಲೇ ಹೇಳ್ಬೋದು. ನೀವು ಸಹ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.